ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿ, ಧನುಸ್ಸು ರಾಶಿಯವರಿಗೆ ಕೇತುಗ್ರಸ್ತ ಚಂದ್ರಗ್ರಹಣದ ಎಫೆಕ್ಟ್ ಯಾವ ರೀತಿ ಇರುತ್ತೆ, ಎಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ನಿಮಗೆ ಲಾಭಗಳಿವೆ, ಏನೆಲ್ಲ ನಷ್ಟಗಳಿವೆ, ಅದರ ಕಡೆ ಗಮನ ಕೊಡೋಣ. ಸೊ ಮೊದಲನೇದಾಗಿ ನೀವು ಕೇತುಗ್ರಸ್ತ ಚಂದ್ರಗ್ರಹಣವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕು ಮತ್ತು ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಆಲ್ರೆಡಿ ಈ ಮೇಷರಾಶಿಯ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೀವು ಅದನ್ನು ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನಿಮ್ಮ ಜ್ಞಾನಾರ್ಜನೆಗೆ ನೋಡಿ. ಅದನ್ನು ನೋಡಿ ಈಗ ನಿಮ್ಮ ರಾಶಿಗೆ ವಿಷಯಗಳನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ನಿಮಗೆ ನನ್ನ ಚಾನಲ್ ಒಳಗಡೆ ಹೋದ್ರೂ ಸಿಗುತ್ತೆ ಮತ್ತು ಲಿಂಕ್ ಹಾಕಿರ್ತೀನಿ, ಲಿಂಕನ್ನು ಕ್ಲಿಕ್ ಮಾಡಿ ಡೆಫಿನೆಟ್ಲಿ ನೀವು ವಿಡಿಯೋ ನೋಡಬಹುದು. ಓಕೆ, ಈಗ ವೃಶ್ಚಿಕ ರಾಶಿಯವರಿಗೆ ಕರ್ಮಸ್ಥಾನ 10ನೇ ಮನೆಯಲ್ಲಿ ಈ ಕೇತುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ. ಸೊ ಇದರ ಅರ್ಥ ನೀವು ಯಾವುದೇ ಕ್ಷೇತ್ರದಲ್ಲಿರಿ, ರಾಜಕಾರಣಿಯಾಗಿರಿ, ಸಿನಿಮಾ ನಟರಾಗಿರಿ, ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿರಿ, ಪ್ರೈವೇಟ್ ಎಂಪ್ಲಾಯೀಸ್, ಗೌರ್ಮೆಂಟ್ ಎಂಪ್ಲಾಯೀಸ್, ವ್ಯಾಪಾರ ಮಾಡೋರು, ಎಲ್ಲರಿಗೂ ಅನ್ವಯಿಸುತ್ತೆ. ಅದನ್ನು ನೀವೆಲ್ಲರೂ ತೆಗೆದುಕೊಳ್ಬೇಕು. ನಿಮ್ಮ ಪ್ರತಿ ಕೆಲಸದಲ್ಲೂ ತಪ್ಪುಗಳನ್ನು ಹುಡುಕ್ತಾರೆ. ನೀವು ಮಾಡುವಂತಹ ಒಂದು ಸಣ್ಣ ಮಿಸ್ಟೇಕನ್ನೇ ದೊಡ್ಡದು ಮಾಡಿ ಅದರಿಂದ ನಿಮಗೆ ಅವಮಾನಗಳಾಗಬೇಕು. ಸೊ ಆ ರೀತಿ ನಿಮ್ಮ ಅಕ್ಕಪಕ್ಕದವರು ನಡೆದುಕೊಳ್ತಾರೆ. ಒಟ್ಟಾರೆ ನಿಮ್ಮ ಇಮೇಜ್ಗೆ ಡ್ಯಾಮೇಜ್ ಆಗಬೇಕು. ಸೊ ಆ ರೀತಿಯ ಪಿತೂರಿಗಳು, ತಂತ್ರಗಳು ನಿಮ್ಮ ಸುತ್ತಮುತ್ತ ನಡೀತಾ ಇರ್ತವೆ. ಅದರ ಬಗ್ಗೆ ಎಲ್ಲ ಕ್ಷೇತ್ರದವರು ಎಚ್ಚರಿಕೆಯಿಂದ ಇರಿ. ನಿಮ್ಮ ಕುರ್ಚಿಯ ಮೇಲೆ ಬೇರೆಯವರ ಕಣ್ಣು ಬಿದ್ದಿದೆ, ಹಾಗಾಗಿ ಈ ಥರದ ಪ್ರಯೋಗಗಳು ನಡೀತಾ ಇದ್ದಾವೆ. ಸುಖ ಸುಮ್ಮನೆ ನಿಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂತಹ ಪ್ರಸಂಗಗಳು ಎದುರಾಗ್ತವೆ. ನಿಮ್ಮ ವಿರುದ್ಧ ನಿಮ್ಮ ಮೇಲಿನವರು ನಿಮಗೆ ನೋಟಿಸ್ ಕಳಿಸಬಹುದು. ಇದು ಎಲ್ಲ ಕ್ಷೇತ್ರದವರು ಅಳವಡಿಸ್ಕೊಳ್ಬೇಕು. ಪ್ರೈವೇಟ್ ಎಂಪ್ಲಾಯೀಸ್, ಗೌರ್ಮೆಂಟ್ ಎಂಪ್ಲಾಯೀಸ್, ರಾಜಕಾರಣಿಗಳು. ಇನ್ನು ವ್ಯಾಪಾರ ಮಾಡುವ ಜಾಗದಲ್ಲಿ ನಿಮಗೆ ಫೈಟ್ ಕೊಡೋದಕ್ಕೆ ಅಂತಲೇ ಅಥವಾ ನಿಮ್ಮ ತಪ್ಪುಗಳು ಜಾಸ್ತಿ ಆಗಲಿ ಅಂತಲೇ ಏನೇನೋ ಕುತಂತ್ರಗಳು ನಿಮ್ಮ ಯಾರು ಎದುರಾಳಿಗಳಿದ್ದಾರೆ ಅವರೆಲ್ಲ ಮಾಡ್ತಾ ಇರ್ತಾರೆ. ಸೊ ಹೆಚ್ಚಿನ ಗಮನ ಕೊಡಿ. ಸ್ವಲ್ಪ ನಿಮ್ಮ ಬಗ್ಗೆ ನೀವೇ ಕೇರ್ ಮಾಡಿ. ಆಗ್ತಾ ಇರುವ ಘಟನೆಗಳಿಂದ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿ ಹೋಗಬೇಡಿ. ಧೈರ್ಯವನ್ನು ತಂದುಕೊಳ್ಳಿ. ಮೆಂಟಲಿ ಸ್ಟ್ರಾಂಗ್ ಆಗಿ ಎಲ್ಲವನ್ನು ಫೇಸ್ ಮಾಡಿ. ನೀವು ಧೈರ್ಯವಾಗಿದ್ದಷ್ಟು ಯಾವುದೇ ತಂತ್ರಗಳು ನಡೀಲಿ, ಕುತಂತ್ರಗಳು ನಡೀಲಿ, ಸೊ ಅದನ್ನು ನೀವು ತುಂಬ ಧೈರ್ಯವಾಗಿ ಫೇಸ್ ಮಾಡಿದಾಗ ಅದು 50% ಸೋಲುತ್ತೆ. ಓಕೆ, ಸೊ ಮನಸ್ಸನ್ನು ತುಂಬ ಕಂಟ್ರೋಲಾಗಿ ಇಟ್ಟುಕೊಳ್ಳುವಂತಹ ಸಮಯ. ಧೈರ್ಯ ತಂದುಕೊಳ್ಳಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಅದೇ ರೀತಿ ಧನುಸ್ಸು ರಾಶಿಯವರಿಗೆ 9ನೇ ಮನೆಯಲ್ಲಿ ಆಗ್ತಾ ಇದೆ. ಸೊ ರಾಜಕಾರಣಿಗಳು ಅಂದಾಗ 9ನೇ ಮನೆ ಹೈಕಮಾಂಡ್, ಸರ್ಕಾರಿ ಅಧಿಕಾರಿಗಳಿಗೆ ಮೇಲಧಿಕಾರಿಗಳು, ಪ್ರೈವೇಟ್ ಎಂಪ್ಲಾಯೀಸ್ಗೆ ಬಾಸ್. ಸೊ ನಿಮ್ಮ ಮತ್ತು ಅವರ ನಡುವೆ ವಾಗ್ವಾದಗಳು ಜಾಸ್ತಿ ಆಗುತ್ತೆ. ನಿಮ್ಮ ಮತ್ತು ಅವರ ನಡುವೆ ಸಂಬಂಧಗಳಲ್ಲಿ ಬಿರುಕುಗಳು ಉಂಟಾಗುತ್ತೆ. ನಿಮ್ಮ ಅದೃಷ್ಟವು ಕೊನೆಯ ಗಳಿಗೆಯಲ್ಲಿ ನಿಮಗೆ ಕೈ ಕೊಡುತ್ತೆ. ವಿದೇಶ ಪ್ರಯಾಣ ಏನಾದರೂ ಹಮ್ಮಿಕೊಂಡಿದ್ರೆ ಅದು ಕೊನೆ ಗಳಿಗೆಯಲ್ಲಿ ವಿಘ್ನ ಆಗುತ್ತೆ. ತಂದೆಯ ಆರೋಗ್ಯದ ಬಗ್ಗೆ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ವಿಪರೀತ ಆತಂಕಗಳು ಸೃಷ್ಟಿಯಾಗುತ್ತೆ. ದೇವಸ್ಥಾನಕ್ಕೆ ಹೋಗಬೇಕು, ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ, ಬಟ್ ಅದು ಕೊನೆ ಗಳಿಗೆಯಲ್ಲಿ ಕ್ಯಾನ್ಸಲ್ ಆಗುತ್ತೆ. ಈ ಧಾರ್ಮಿಕ ವಿಚಾರಗಳಲ್ಲಿ ನಂಬಿಕೆ ಕಳೆದುಕೊಳ್ಳುವಂತಹ ಘಟನೆಗಳು ಎದುರಾಗುತ್ತೆ. ಒಟ್ಟಾರೆ ಧನುಸ್ಸು ರಾಶಿಯವರು ನಿಮ್ಮ ಮೇಲ್ವರ್ಗದ ಜನರ ಜೊತೆ ಯಾವುದೇ ಕಾರಣಕ್ಕೂ ವಾದಕ್ಕೆ ಇಳಿಯಬೇಡಿ. ಸೊ ಮನೆಯಲ್ಲಿ ಅದು ಯಾರು ಹಿರಿಯರು ಇರ್ತಾರೋ ಅವ್ರ ಜೊತೆ ಯಾವುದೇ ಕಾರಣಕ್ಕೂ ವಾದಕ್ಕೆ ಇಳಿಯಬೇಡಿ. ರಾಜಕಾರಣಿಗಳು, ಹೈಕಮಾಂಡ್ ಜೊತೆ ಈಗ ಸದ್ಯಕ್ಕೆ ಯಾವುದೇ ಥರದ ಮುಖ್ಯವಾದ ಮಾತುಗಳನ್ನು ಮಾತಾಡಲಿಕ್ಕೆ ಹೋಗಬೇಡಿ. ಸರ್ಕಾರಿ ಅಧಿಕಾರಿಗಳು, ನಿಮ್ಮ ಮೇಲ್ವರ್ಗದ ಅಧಿಕಾರಿಗಳ ಜೊತೆ ಸ್ವಲ್ಪ ಸಂಯಮದಿಂದ ನಡ್ಕೊಳ್ಳಿ. ಈಗೋ ಕ್ಲಾಶಸ್ ಬರುತ್ತೆ. ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ವಿಚಾರಗಳು ಕೂಡ ಎದುರಾಗ್ಬೋದು. ನಿಮ್ಮನ್ನು ನೀವೇ ಕಾಪಾಡಿಕೊಳ್ಳಬೇಕು. ಒಟ್ಟಾರೆ ಚಂದ್ರಶಾಂತಿ, ಕೇತು ಶಾಂತಿಯನ್ನು ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಸ್ವಲ್ಪ ನಿಮ್ಮನ್ನು ನೀವೇ ಕಂಟ್ರೋಲಿಗೆ ತಗೊಳ್ತೀರಾ. ಆಗುವ ಘಟನೆಗಳಿಂದ ಹೆಚ್ಚು ಆತಂಕಕ್ಕೆ ಒಳಗಾಗದೆ, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ, ಈ ಒಂದು ಗ್ರಹಣ ಕೇವಲ ಒಂದು 15ರಿಂದ 30 ದಿನ ತುಂಬ ಎಫೆಕ್ಟ್ ಆಗಬಹುದು. ಆ ದಿನಗಳಲ್ಲಿ ತುಂಬ ಕೇರ್ಫುಲ್ಲಾಗಿರಿ ಅಷ್ಟೇ. ಓಕೆ, ಇದಿಷ್ಟು ಏನು ನಮ್ಮ ವೃಶ್ಚಿಕ ರಾಶಿಯವರಿಗೆ, ಧನುಸ್ಸು ರಾಶಿಯವರಿಗೆ ಈ ಗ್ರಹಣದ ಎಫೆಕ್ಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳು. ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದೆ ಈ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.